ಋಣವಿಲ್ಲದ ಆಸ್ತಿಗೆ ಆಪತ್ತುಗಳು. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಏನಿದು ಋಣವಿಲ್ಲದ ಆಸ್ತಿಗೆ ಆಪತ್ತುಗಳು ಯಾಕೆ? ನಮ್ಮ ಹತ್ರ ತುಂಬಾ ಆಸ್ತಿ ಇದೆಯಪ್ಪ, ನಮ್ಗೇನು ಸಮಸ್ಯೆ ಇಲ್ಲ, ಏನು ಆಪತ್ತಿಲ್ಲ, ನೆಮ್ಮದಿ ಆಗಿದ್ದೀವಿ, ಇನ್ನೇನು ಆಪತ್ತು ಬರುತ್ತೆ? ಯಾಕೆ ಈ ವಿಚಾರ ತಿಳಿಸ್ತಾ ಇದೀನಿ ಅಂದರೆ, ಒಂದು ತುಂಬ ಕುಟುಂಬ, ಸಿಕ್ಕಾಪಟ್ಟೆ ಆಸ್ತಿ ಇದೆ, ಕಾರ್ಗಳಿದೆ, ಬಂಗ್ಲೆಗಳಿದೆ, ಬಾಡಿಗೆ ಬರ್ತಾ ಇದೆ, ತಿಂಗಳಿಗೇನಾದ್ರೂ 1,00,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಋಣವಿಲ್ಲದ ಆಸ್ತಿಗೆ ಆಪತ್ತುಗಳೇನು? ಆ ಫ್ಯಾಮಿಲಿಯಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ. ಆ ಘಟನೆಗಳು ಯಾಕೆ ಅಂತ ತುಂಬ ಡೀಪ್ ಆಗಿ ತಿಳಿತಾ ಹೋದಾಗ ಋಣವಿಲ್ಲದ ಆಸ್ತಿಯಿಂದ ಆಗಿದೆ ಅಂತ ಮಾಹಿತಿ ಸಿಕ್ತು. ಹೇಗೆ, ಏನೇನು ಆಪತ್ತಾಗಿತ್ತು? ತಂದೆಗೆ ತಾಯಿಗೆ 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ಮೊದಲನೇ ಮಗ ಫುಲ್ ಸೆಟಲ್ಡು. ಮದುವೆ ಮಾಡಿದ್ರು. ಮದುವೆ ಮಾಡಿದ್ದು ಸೊಸೆ, ಅತ್ತೆ ಸೊಸೆಗೆ ಜಗಳ, ಗಂಡ ಹೆಂಡತಿ ಎಷ್ಟು ಬೇಕೋ ಅಷ್ಟರಲ್ಲಿ, ಯಾವುದೇ ಥರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಎರಡನೇ ಮಗ ಮದುವೆ ಆಗಿ 3 ವರ್ಷ ಆಗಿದೆ. ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಕುಸಿದ್ ಬಿದ್ದು ಸತ್ತೋದ. ಇನ್ನೊಬ್ಬ ಮಗ ಮದುವೆ ಮಾಡಿಕೊಂಡ್ರು. ಸೊಸೆ 2 ವರ್ಷನ ಬಿಟ್ಟೊಟ್ಟೋದ್ಲು. ಒಬ್ಳು ಮಗಳಿದ್ದಾಳೆ, ಅವ್ರಿಗೂ ಕೂಡ ಮದುವೆ ಮಾಡಿದ್ದಾರೆ. ಮದುವೆ ಆದಮೇಲೆ ಮಗಳ ಗಂಡ ತೀರೋದ. ಇದೆಲ್ಲ ಯಾಕೆ ಅಂತ ಆ ಫ್ಯಾಮಿಲಿ ಕುಟುಂಬದವರು ಸುಮಾರು ನನ್ನ ಹತ್ತಿರ ಬರೋದಕ್ಕಿಂತ ಮುಂಚೆ ಎಲ್ಲ ರೀತಿ ಪ್ರಯೋಗಗಳು, ಪರಿಹಾರಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉತ್ತರನೇ ಸಿಕ್ಕಿಲ್ಲ. ಲಿಟ್ರಲಿ ಅವ್ರಿಗೆ ಹೇಗಿತ್ತು ಅಂದ್ರೆ, ಏನು ಇದ್ರೂ ಕೂಡ ಏನಪ್ಪ ಈ ಜನ್ಮ ಯಾಕಾದ್ರೂ ಸಿಕ್ತು, ಇಷ್ಟೊಂದು ನೋವು. ಆ ತಾಯಿ ಮಗ ಕಳ್ಕೊಂಡಿದ್ದ ತಾಯಿ ದಿನ ಆಳ್ತಾರೆ. ಆ ಮಗಳಿಗೆ ಗಂಡ ದಿಕ್ಕಿಲ್ಲ, ಮಗನಿಗೆ ಅತ್ತೆ ಸೊಸೆ ಜಗಳ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದೆಲ್ಲ ಏನು? ಋಣವಿಲ್ಲದ ಆಸ್ತಿಯಿಂದ ಬಂದಂತ ಆಪತ್ತುಗಳು. ಹಾಗಾದ್ರೆ ಈ ತರ ಆಪತ್ತುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ದೃಢವಾಗಿರುವಂತಹ, ಸತ್ಯವಾಗಿರುವಂತಹ ಮಾರ್ಗಗಳು ಇದೆಯಾ? ಇದೇ ರೀತಿಯ ಸಾಕಷ್ಟು ಸಮಸ್ಯೆಗಳು ನನ್ನ ಬಳಿ ಬಂದಿರುವಂತ, ಜನರಲ್ಲಿ ಬಂದಿರುವಂತ ಉದಾಹರಣೆಗಳು, ರಿಯಲ್ ಫ್ಯಾಕ್ಟ್ಗಳು, ಸತ್ಯ ಸಂಗತಿಗಳನ್ನ ನಿಮಗೆ ತಿಳಿಸ್ತಾ, ಕರ್ಮ ಸಿದ್ಧಾಂತದ ಮಾರ್ಗದರ್ಶನ ಹೇಗೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಪರಿಹಾರಗಳಿಗೆ ಅಳವಡಿಸ್ಕೊಂಡು ಈಗಿನ ಜನ್ಮ, ಮುಂದಿನ ಭವಿಷ್ಯದ ದಿನಗಳನ್ನ, ಹಾಗೆ ಇಲ್ಲಿ ಏನು ನೀವು ಅನುಕರಣೆ ಮಾಡಿ ನಿಮ್ಮ ಅಂತ್ಯದಲ್ಲಿ ಏನು ನಿಮ್ಮ ಜ್ಞಾನ ಇರುತ್ತೆ, ಜ್ಞಾನ ಮಟ್ಟ ಇರುತ್ತೆ, ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಹೇಗೆ ಸಹಾಯಕ ಪೂರ್ವಕ ಆಗುತ್ತೆ, ಯಾವ ರೀತಿ ಒಳ್ಳೆ ಜನ್ಮ ಪಡ್ಕೊಳ್ತೀರಾ, ಈ ರೀತಿಯ ಮಾರ್ಗದರ್ಶನಗಳನ್ನ ನಾವು ತಿಳಿಸ್ತೇವೆ. ಈ ರೀತಿಯ ನಿಖರವಾದ, ದೃಢವಾಗಿರುವಂತ ಸತ್ಕರ್ಮಗಳ ಶಾಶ್ವತ ಪರಿಹಾರದ ಕರ್ಮ ಸಿದ್ಧಾಂತದ ಅವಶ್ಯಕತೆ ಇದೆ. ನಾನು ಆ ದಾರಿಯಲ್ಲಿ ನನ್ನ ಮುಂದಿನ ಜೀವನಗಳನ್ನ ಸಾಗಿಸ್ತೀನಿ, ಒಳ್ಳೆ ರೀತಿಯ ಸತ್ಕರ್ಮಗಳನ್ನ ಮಾಡಿ ನಾನು ಬದುಕ್ತೇನೆ ಅನ್ನೋರಿಗೆ ರಿಯಲ್ ಲೈಫ್ ವೇದಿಕೆ ಸೂಕ್ತ. ನಿಮ್ಮನ್ನ ಕೌನ್ಸಿಲಿಂಗ್ ಮುಖಾಂತರ ನಿಮ್ಮಲ್ಲಾಗಿರುವ ಅನುಭವಗಳನ್ನ ಪರಿಶೀಲನೆ ಮಾಡಿ, ಅಥವಾ ನಿಮ್ಮ ಪರಿಸ್ಥಿತಿಯನ್ನ ನೋಡಿ
ನಿಮ್ಮ ಮನಸ್ಥಿತಿಯನ್ನ ನೋಡಿ ಇದಕ್ಕೆಲ್ಲದಕ್ಕೂ ನಾನು ಸೂಕ್ತವಾದ ಮಾರ್ಗದರ್ಶನ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಕರ್ಮ ಸಿದ್ಧಾಂತಕ್ಕೆ ದಾರಿ ಬೇಕಿದೆ, ಅವಶ್ಯಕತೆ ಇದೆ ಅನ್ನೋರು ಇಲ್ಲಿ ಕಾಣ್ತಾರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಥವಾ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ. ಆಧ್ಯಾತ್ಮ ಗುರುಗಳಿಗೆ, ಮೂಲ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.